ಆರ್ಎಸ್ಎಸ್ ಸೂಚನೆ ಮೇರೆಗೆ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಇವತ್ತು ಸಂಜೆ 4:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಆರ್ಎಸ್ಎಸ್ ಸೂಚನೆಯ ಮೇರೆಗೆ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಂಜೆ 4:30ಕ್ಕೆ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಈ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಲಿದೆ. ಕ್ರಾಸ್ ವೋಟಿಂಗ್, ಸತ್ಯಶೋಧನಾ ಸಮಿತಿ ವರದಿ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅಡ್ಡ ಮತದಾನ ಹಾಕಿದವರ ಮೇಲಿನ ಕ್ರಮದ ಬಗ್ಗೆ ಚರ್ಚೆ ನಡೆಯುತ್ತಾ ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸದಾನಂದ ಗೌಡರಿಂದಲೇ ಆಡಿಯೋ ಬಗ್ಗೆ ಸ್ಪಷ್ಟನೆ ಸಿಗುವ ಸಾಧ್ಯತೆ ಇದೆ. ಆಡಿಯೋ ಹಿಂದಿರುವ ವ್ಯಕ್ತಿ ಮತ್ತು ಶಕ್ತಿಗಳ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇದೆ. ಸದಾನಂದ ಗೌಡ ವಿಶ್ವನಾಥ್ ವಾಕ್ಸಮರದ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದ್ದು, ಇನ್ನು ಎಸ್ಆರ್ ವಿಶ್ವನಾಥ್ ಮತ್ತು ಕೆ ಸುಧಾಕರ್ ವೈಯಕ್ತಿಕ ಜಗಳದ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೋರ್ ಕಮಿಟಿಗೆ ಶಾಸಕ ವಿಶ್ವನಾಥ್ ಮತ್ತು ಸಂಸದ ಸುಧಾಕರ್ ಬರ್ತಾರಾ ಅನ್ನುವಂಥದ್ದೇ ಈಗ ಕುತೂಹಲ. ಮುಂದಿನ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯನ್ನು ಬಿಜೆಪಿ ಮಾಡಲಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಕೋರ್ ಕಮಿಟಿಯಲ್ಲಿ ಈ ಹೈವೋಲ್ಟೇಜ್ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಬಹುದು. ಪರಿಷತ್ ಚುನಾವಣೆಯ ಒಂದು ಕ್ರಾಸ್ ವೋಟಿಂಗ್ ವಿಚಾರ ಮುಗಿದ ಅಧ್ಯಾಯ ಅಂತ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಮತ್ತೆ ಅದೇ ವಿಚಾರ ಕೆದಕೊಂಡು ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತಾ? ತಪ್ಪಿತಸ್ಥರನ್ನ ಯಾರು ಕ್ರಾಸ್ ವೋಟಿಂಗ್ ಮಾಡಿದವರು ಅನ್ನುವಂಥದ್ದನ್ನು ಕಂಡುಹಿಡಿಯೋದಕ್ಕಂತೂ ಆಗೋದಿಲ್ಲ. ಸೊ ಹೀಗಿರುವಾಗ ಮತ್ತೆ ವಿನಾಕಾರಣ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಚರ್ಚೆಯನ್ನು ಮಾಡ್ತಾರೆ ಕೋರ್ ಕಮಿಟಿಯಲ್ಲಿ. ಕೋರ್ ಕಮಿಟಿಗೂ ಮೊದಲು ಪದಾಧಿಕಾರಿಗಳ ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆ ಬಗ್ಗೆ ಚರ್ಚೆ ಮತ್ತು ಸಲಹೆಯನ್ನು ನೀಡುವ ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರದ ವಿರುದ್ಧದ ಮುಂದಿನ ಹೋರಾಟಗಳ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಏನೋ ಬಿಜೆಪಿ ನಾಯಕರು ಈಗ ಲಘುಬಗನೆ ಎದ್ದು ಕೂತಂತೆ ಕಾಣಿಸ್ತಾ ಇದೆ ನಿದ್ದೆಯಿಂದ. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಬಿಜೆಪಿಗೆ ವಿರೋಧ ಪಕ್ಷವಾದಂಥ ಬಿಜೆಪಿಗೆ ಈ ಕಣ್ಣಿಗೆ ಕಾಣಿಸ್ತಾ ಇವೆ ಅಂತ ಅನಿಸುತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಈಗ ದಿಢೀರಂತ ಎದ್ದು ಕೂತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಂಜೆ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಬೆಳಗ್ಗೆ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಲಿವೆ. ಅದರ ಜೊತೆಗೆ ಬಿಜೆಪಿಯಲ್ಲಿರುವಂತಹ ಒಳಜಗಳ ಮತ್ತು ಈ ಒಳಜಗಳದ ಬೇಗುದಿಯೇ ಪಕ್ಷವನ್ನು ಮತ್ತಷ್ಟು ಸೊರಗುವಂತೆ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಆ ಸೊರಗ್ತಾ ಇರುವಂಥ ಪಕ್ಷಕ್ಕೆ ಮದ್ದನ್ನು ನೀಡಬೇಕಾದಂಥ ಒಂದು ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ. ಹಾಗಾಗಿ ಎಷ್ಟು ಮಟ್ಟಿಗೆ ಆ ಮದ್ದನ್ನು ನೀಡುವ ಮೂಲಕ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಒಂದು ಕಡೆ SR ವಿಶ್ವನಾಥ್, ಮತ್ತೊಂದು ಕಡೆ ಸಂಸದ ಕೆ ಸುಧಾಕರ್, ಇಬ್ಬರ ನಡುವಿನ ಬಹಿರಂಗ ಜಗಳ ಹಾದಿರಂಪ ಬೀದಿರಂಪ ಆಗ್ತಾ ಇರುವಂಥದ್ದು ಗೊತ್ತಿರುವಂಥ ವಿಚಾರ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲೇ ಇದು ಮತ್ತಷ್ಟು ಅನಾವರಣಗೊಳಿತು. ಇಬ್ಬರ ನಡುವಿನ ವೈಯಕ್ತಿಕ ಮುನಿಸು ಹೆಂಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಸದಾನಂದ ಗೌಡರದ್ದು ಎನ್ನಲಾದಂಥ ಆಡಿಯೋ ಬಾಂಬ್, ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಅವರು ಅವರೇ ಮಾತಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಭಾರಿ ಸದ್ದು ಮಾಡ್ತಾ ಇದೆ. ಅದರ ಬಗ್ಗೆ ಅವರಿಂದಲೇ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳುವಂಥ ನಿಟ್ಟಲ್ಲಿ ಮುಂದಾಗಬಹುದು. ಆ ವಿಚಾರ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಕ್ರಾಸ್ ವೋಟಿಂಗ್ ವಿಚಾರ ಚರ್ಚೆ ಆಗುತ್ತಾ? ಈಗಾಗಲೇ ನಾಯಕರುಗಳೇ ಹೇಳೋರು, ರಾಜ್ಯ ನಾಯಕರುಗಳು, ಬಿಜೆಪಿ ನಾಯಕರು ಅದೊಂದು ಮುಗಿದ ಅಧ್ಯಾಯ ಅಂತ. ಮತ್ತೆ ಅದನ್ನೇ ಇಟ್ಕೊಂಡು ಕೆದಕೊಂಡು ಕೂತ್ಕೋತಾರ ಗೊತ್ತಿಲ್ಲ. ಆದರೆ ಕೋರ್ ಕಮಿಟಿಯಲ್ಲಿ ಆ ವಿಚಾರ ಚರ್ಚೆಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಸೊ ಇನ್ನು ಪ್ರಮುಖವಾಗಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸುವಂಥ ನಿಟ್ಟಿನಲ್ಲಿ, ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಕಾರ್ಯೋನ್ಮುಖವಾಗಬೇಕು ಅನ್ನುವಂಥ ವಿಚಾರ ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಲಿದೆ. ಇನ್ನು ಪ್ರಮುಖವಾಗಿ ಬೂತ್ ಮಟ್ಟದಿಂದ, ಗ್ರೌಂಡ್ ಮಟ್ಟದಿಂದ ಅಥವಾ ಬೂತ್ ಮಟ್ಟದಿಂದ ಪಕ್ಷವನ್ನು ಸದೃಢಗೊಳಿಸಬೇಕು ಅಂತ ನಿತಿನ್ ಅಭಿನ್ ಹೇಳ್ತಾ ಇದ್ರು. ಆದರೂ ಕೂಡ ಬಹಳ ನಿದ್ದೆಗೆ ಜಾರಿರುವಂಥ, ತಮ್ಮ ಪೀಠವನ್ನು ಭದ್ರಪಡಿಸಿಕೊಳ್ಳೋದ್ರಲ್ಲೇ ನಿರತರಾಗಿರುವಂಥ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಈಗೆಲ್ಲಿ ನಮ್ಮ ಸ್ಥಾನಕ್ಕೆ ಕುತ್ತು ಬಂದುಬಿಡುತ್ತೋ ಅಂತ ಲಘುಬಗನೆ ಎದ್ದು ಓಡಾಡ್ತಿರುವಂತೆ ಕಾಣಿಸ್ತಾ ಇದೆ. ಹೈಪರ್ ಆಕ್ಟಿವ್ ಆಗಿರುವಂತೆ ಕಾಣಿಸ್ತಾ ಇದೆ. ಇವತ್ತಂತೂ ಬಿಜೆಪಿ ಕಚೇರಿಯಲ್ಲಿ ನಡೆಯುವಂಥ ಕೋರ್ ಕಮಿಟಿ ಸಭೆ, ಅದಕ್ಕಿಂತ ಮುಂಚೆ ನಡೆಯುವಂಥ ಪದಾಧಿಕಾರಿಗಳ ಸಭೆ, ಇದರಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಮೇಲಿಂದ ಮೇಲೆ ಮೀಟಿಂಗ್ಗಳನ್ನು ಕರೆದಿರುವಂಥದ್ದು ನೋಡಿದಾಗ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ವಿಜೇಂದ್ರ. ಇನ್ಮುಂದಾದರೂ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂಥ ಒಂದು ಪ್ರಯತ್ನದಲ್ಲಿ
ಸಕ್ಸಸ್ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಈ ಬೆಳವಣಿಗೆಗಳಿದೆಯಲ್ಲ, ಒಂದು ಕಡೆ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆ ಅಂದರೆ ಕೋರ್ ಕಮಿಟಿ ಸಭೆ, ಅದಕ್ಕಿಂತ ಮುಂಚೆ ಪದಾಧಿಕಾರಿಗಳ ಸಭೆ, ಈ ವಿದ್ಯಮಾನಗಳೆಲ್ಲವೂ ಕೂಡ ನಾವು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅಂತಂದರೆ, ಸೊ ಖಂಡಿತವಾಗಲೂ ಇದೇ ಒಂದು ಇಂಟ್ರೆಸ್ಟನ್ನು ಮುಂದಿನ 2 ವರ್ಷಗಳ ಕಾಲ ಪಕ್ಷವನ್ನು ಅಧಿಕಾರದ ಗದ್ದುಗೆಗೆ ತಂದು ಕೂರಿಸೋವರೆಗೂ ಕೂಡ ಪಕ್ಷದ ನಾಯಕರುಗಳು ಅಂತ ಅನಿಸ್ಕೊಂಡಂಥವ್ರು, ಮುಂಚೂಣಿಯ ನಾಯಕರುಗಳು ಅಂತ ಅನಿಸ್ಕೊಂಡಂಥವ್ರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದ್ದೇ ಆದರೆ ಬಿ ಜೆ ಪಿ ಅಧಿಕಾರದ ಗದ್ದುಗೆ ಏರುವ ನಿಟ್ಟಿನಲ್ಲಿ ಯಾವುದೇ ಡೌಟ್ ಪಡುವಂತಿಲ್ಲ. ಆದರೆ ಆ ಒಂದು ಪ್ರಯತ್ನವನ್ನು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಮಾಡ್ತಾರೆ, ಸರ್ಕಾರದ ವೈಫಲ್ಯಗಳನ್ನು ಎಷ್ಟು ಮಟ್ಟಿಗೆ ತಾರ್ಕಿಕ ಅಂತಿಮನ ಕಾಣಿಸ್ತಾರೆ ಅನ್ನುವಂಥದ್ದು ಈಗಿರುವಂಥದ್ದು ಬಹುದೊಡ್ಡ ಸವಾಲು. ಅದು ನಾಯಕರುಗಳ ಇಚ್ಛಾಶಕ್ತಿಗೆ ಬಿಟ್ಟಂಥ ವಿಚಾರ.